ಲತಾ ಲತಾ. ಓ ರೀ, ಬನ್ನಿ. ಓ ಇಲ್ಲಿದೆಯಾ, ಬಾ ಊಟ ಕೊಡು. ಏನು ಇಷ್ಟಕ್ಕಂಟ ಏನು ಮಾಡ್ತಿದ್ರಿ? ಅದು ರಂಗಣ್ಣ, ಅದೇ ಉರ್ಮಿಳ ಅವ್ರ ಯಜಮಾನ್ರು ಅಂಗಡಿ ತಕ್ಕ ಬಂದಿದ್ರು, ಯಾವುದೋ ವಿಷಯ ಮಾತಾಡೋಕ್ಕೆ. ಹಂಗೆ ಕೂತ್ಕೊಂಡು ಮಾತಾಡ್ತಾ ಕೂತಿದ್ದೋ. ಏನು ಸಮಾಚಾರ, ಏನು ವಿಷಯವ? ಅದೇ ಯಾವುದೋ ಬೆಂಗಳೂರಲ್ಲಿ ಒಂದು ಹುಡುಗ ಇದ್ದದಂತೆ, ಕೆ ಆರ್ ನಗರದವರು. ಒಳ್ಳೆ ಕೆಲಸದಲ್ಲಿ ಇದ್ದದಂತೆ. ಚಿನ್ನನ ಮದುವೆ ಮಾಡಿಕೊಟ್ಟಿರ ಹೆಂಗೆ ಅಂದ್ಬಿಟ್ಟು ಅದೇನೋ ಪರಿಚಯ ಇದ್ದವ್ರಂತೆ. ಅದಕ್ಕೆ ಮಾಡ್ಗಿಟ್ಟು ಕೊಟ್ಟು ನಿನ್ನ ಮಗಳನ್ನ ಮದುವೆ ಮಾಡಿ ಅಂತ ಕೇಳ್ಕೊ ಬಂದಿತ್ತು. ಏನಂದ್ರಿ? ಏನನೇ ಈಗ ಆಗ್ಲಿಂದನೂ ಅಜ್ಜಿಯವರು ಇತ್ತವಿಂದನೂ ಸೋಬಿತನ ಮಗನಿಗೆ ಅಂತಾನೆ ಹೇಳಿದ್ದು. ಈಗ ನಾವೇನು ಬದಲಾವಣೆ ಮಾಡ್ಕೊಳಂಗಿದ್ದದು. ಆಗ್ಲಿಂದನೂ ಅಲ್ಲಿಗೆ ಮಾಡೋದು ಸೋಬಿತನ ಮಗನಿಗೆ ಮಾಡ್ಕೋಬೇಕು ಅಂತನೂ ಅಜ್ಜಿಯೂ ಹೇಳಿರ್ತಾನೆ. ಅಯ್ಯೋ, ಅಜ್ಜಿಯವರು ಹೇಳಿದ್ರು ಕಣಪ್ಪ. ಈಗ ಯಾರು ಬಾಯ್ಬಿಟ್ಟು ಕೇಳಿದಾರ ನಿಮ್ಮ ತಂಗಿ ಮಾಡ್ಕೊತೀನಿ ಕಣ ಬಿಡ್ತೀನಿ ಕಣ ಅಂತ. ಏನೋ ಚಿಕ್ಕ ವಯಸ್ಸಲ್ಲಿ ಮಾತಾಡ್ಕೊಂಡಿರೋ ಮಾತನ್ನ ಈಗ ಆ ಮಾತು ಕಟ್ಕೊಂಡು ಈಗ ಮಾತಾಡೋದು ಏನು ಪ್ರಯತ್ನ? ಇಲ್ಲ ನಿಮ್ಮ ತಂಗಿ ಬಂದು ಮಾಡ್ಕೊಡೋಣ ಅಂತ ಕೇಳಿದ್ದದು, ಇಲ್ಲ ಯಾರು ಆ ಸುದ್ದಿ ಎತ್ತಿದಾರೋ? ಮನೆ ಒಳಗಡೆ ಯಾರು ಎತ್ತಿದಾರೋ? ಅತ್ತೆ ಮಾವ ಹೇಳಿದಾರೋ? ಯಾರೋ ಸುದ್ದಿನೇ ಇಲ್ಲಪ್ಪ. ನೀವೇ ಸುಮ್ಮನೆ ಆಡ್ತಿರೋರು. ಕೇಳೋ ಟೈಮ್ ಬಂದು ಕೇಳ್ತಾನೆ ಇದ್ದಾಳ. ಕೇಳ್ತಾಳಕ್ಕ ಸುಮ್ಮನಿರು. ಆಗ್ಲಿಂದ ಇರವ ಅಜ್ಜಿಯವ್ರು ಇದ್ದಾಗಿಂದ ಅವಳಿಗೆ ತಾನೆ ಆಸೆ ಇದ್ದಿದ್ದು ಮಾಡ್ಕೊತೀನಿ ಅಂತವ. ಆಗೇನೋ ಆಸೆ ಇತ್ತು, ಈಗಲೂ ಆಸೆ ಇರ್ಬೇಕು ತಾನೆ. ಯಾಕೆ ಹಿಂಗಂತ ಇದ್ದೀನಿ ನೀನು? ರೀ ಸುಮ್ಮನಿರಿ ನೀವೇನಾರು ಅನ್ಕೊಳ್ಳಿ. ಯಾಕೋ ಸರ್ ಬರೋಕಿಲ್ಲ ಕಣ್ರಿ. ಅದೇಕ್ಲತ್ತ ಅದಕ್ಕಂಗಂದಿ ನೀನು? ಅವಳು ಯಾವತ್ತಿದ್ರು ನಮ್ಮ ಮನೆ ಸೊಸೆ ಅಂತ ನನ್ನ ತಂಗಿ ಹೇಳೋಳೆ. ಅವಳು ಮಾಡ್ತಾಳೆ ಸುಮ್ಮನಿರು. ಗೊತ್ತಾಯ್ತದೆ ಇರಪ್ಪ, ಗೊತ್ತಾಯ್ತದೆ ಇರಿ. ಈಗೇನು ಈಗ ಹಳೆ ಕಾಲ ಮೀರೋಗಿತ್ತದ, ಗೊತ್ತಾಯ್ತದೆ ಸುಮ್ಕಿರಿ ನಿಮಗೆ. ನನಗೇನು ನನ್ನ ಪ್ರಕಾರ ಯಾವಾಗಲೂ ಚಿನ್ನ ಸುದ್ದಿನೇ ಎತ್ತಿಲ್ಲಪ್ಪ ಅವಳು ಸೋಬಿತಾ. ಅವ್ರಿಗೆ ಆಗೇನೋ ಅಜ್ಜರಿದ್ದಾಗ ಮಾತಾಡ್ಕೊಬಿಟ್ರು ಅಂದ್ರೆ ಇತ್ತೀಚೆಗೆ ಯಾವ ಥರದಲ್ಲೂ ಇಲ್ಲಪ್ಪ. ಎಲ್ಲ ಒಂದು ದಿವ್ಸಲೂ ಮುಟ್ಕೊಳ್ಳೋದು ಅಂತ ಅಂದಿಲ್ಲ. ನೀವೇ ಮೇಲ್ ಬಿದ್ದು ಕೇಳಂಗಿದ್ದದ ಮಾಡ್ಕೊಂಡಿನು ಅಂತವ. ಹೇಳೋದು ಅಂತ ಅಲ್ಲ, ಕೇಳ್ತಾಳೆ ಸುಮ್ಕಿರು. ಓದ್ತಾವಳೆ ಇನ್ನೂ 6-7 ತಿಂಗಳು ಓದಬೇಕು ಅಂತ ಅವಳಿಗೂ ಗೊತ್ತಲ್ಲ. ಅದಕ್ಕೆಲ್ಲೋ ಹಂಗೆ ಇದು ಮಾಡ್ತಿರ್ಬೋದು ಕಣ. ಏನಪ್ಪ ಸುಮ್ಮನೆ ನೀವು ಗಣ್ಣವ್ರು ಬರ್ತಾರೆ ಹಂಗೆಲ್ಲ ಹೇಳಿ ಬತ್ತವ್ರೆ ಗಿತ್ತವ್ರೆ ಅಂತ ಆಗ್ಲಾರ ಬಾಯ್ಬಿಟ್ಟು ಕೇಳಲ್ಲ. ಹೆಂಗೆ ನೋಡೋಕ್ಕಾಯ್ತದೆ? ನೋಡೋದ ಸುಮ್ಮನೆ ಹಂಗೆ ಒಂದು ಮಾತು ಹಾಕು. ಇದೇನೋ ಬೆಂಗಳೂರವರು ಇಂಜಿನಿಯರ್ ಅಂತೆ, ಕೇಳ್ತಾ ಇದ್ದಾರಂತೆ ಅಂತ ಎಲ್ಲ ಹೇಳಿಗ ಸುಮ್ಮನೆ ನೀನು ನೋಡೋದ. ಹಾಗೇನಾರು ಹೇಳಿ ಬಾಯ್ಲಿ ನಾವು ಮಾಡ್ಕೊತೀವಿ, ಯಾಕೆ ಅಲ್ಲಿ ನೋಡಿರೋಕ್ಕೆ ಅಂತ ಏನಾದ್ರು ಬಂದರೆ ಅಲ್ಲಿ ಕನ್ಫರ್ಮ್ ಅಂತ. ಇಲ್ಲ ಸುಮ್ಮನೆ ಆದ್ಲು ಅಂದರೆ ಎಲ್ಲೋ ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಅವಳೇನದು ಅಲ್ಲಿ ಗೊತ್ತಾಗೋಯ್ತದೆ. ಸರಿಕಾ ಸುಮ್ಕಿರಿ. ಇನ್ನೇ ನಾವೇ ಮೇಲ್ ಬಿದ್ದು ಕೇಳದ ಯಾರು ತರೋರಿಲ್ಲ ಬರೋರಿಲ್ಲ ಕತ್ ಬೋವ ನೀನು ಅಂತವತ್ತು. ಹಂಗೆ ಇದ್ರು ಹಂಗೆಲ್ಲ ಕೇಳಿ ಮಾಡ್ಬಿಡ್ದು ಕಂಡ್ರೆ ನಾಳೆ ದಿವಸಕ್ಕೂ ನಾನು ಕೇಳಕ್ಕೆ ಬಂದಿತ್ತಿಲ್ಲ. ನಿಮ್ಮ ಅಪ್ಪನೂ ನಿಮ್ಮ ಅಮ್ಮನೂ ಹೇಳ್ಬಿಟ್ಟು ಮಾಡಿದ್ದು ಅಂತ ಅಂದಾಗ ಆ ಬೆಣ್ಣಿಗೆ ಅಲ್ಲಿ ಗೌರವ ಸಿಕ್ಕದ. ನಾನೇನು ಈಗ ಕರ್ಕೊಂಡು ಹೋಗ್ಬಿಟ್ಟು ಬರ್ತಿದ್ದಂದ್ಲೇ ಇಲ್ಲ ಮಾಡ್ಕೊಂತ. ಈಗ ನಾನು ಸ್ವಂತ ತಂಗಿ ಅಂದ್ಬಿಟ್ಟು ನಾನೇನಾದ್ರೆ ಕೇಳಕ್ಕೆ ಹೋಗಿದ್ದಾನೋ ಅವೆಲ್ಲ ಲಕ್ಷಣವಾ ನನಗೆ ಗೊತ್ತಿಲ್ವಾ? ಕೇಳಬೇಕೋ ಬೇಡಬೇಕು ಅನ್ನೋದು. ಸುಮ್ಮನಿರು, ನಿನ್ಗೆ ಗೊತ್ತಾಗಿಲ್ಲ. ನಾನು ಏನೋ ಯಾವ್ದು ಸುದ್ದಿನೇ ಎತ್ತಕ್ಲಕತ್ ನನಗೆ ಗೊತ್ತಿಲ್ವಾ? ಅದೇ ಹಂಗಾರಲ್ಲಿ ಮುದ್ದು ಚಿನ್ನನ್ ಕೇಳಿದಿರಾ? ಅವಳಿಗೆ ಇಷ್ಟವ ಏನು ಅಂತವ? ಇವತ್ತಿನ ಕಾಲದಲ್ಲಿ ಮಕ್ಳುಗಳು ನಾವು ಹೇಳ್ದೆ ಕೇಳ್ಮೇಲೆ ಇರಕ್ಕಿಲ್ಲಕನ್ರಿ. ಅವನು ಕೇಳ್ಕೋಬೇಕು. ನೀನು ಸರಿ ಬಿಡು. ಏನು ನಮ್ಮ ಚಿನ್ನು ನನ್ನ ಮಗಳು ನಾನು ಹಾಕಿದ ಗೆರೆ ದಾಟಕ್ಕಿಲ್ಲ ಬಿಡು. ಅವಳಂಗೆ ನೆಕ್ಕಿಲ್ಲ. ಅವಳು ನಾನು ಯಾರು ತೋರಿಸ್ರು ಅವಳು ಮದುವೆ ತಳಕಲೆ. ಅದ್ರದಂತೂ ನಿಜವಾಗ್ಲೂ ಯಾವುದೇ ಥರದಲ್ಲಿ ನನ್ನ ಮನನೂ ಇಲ್ಲ ಬಿಡು. ಯಾವುದೇ ಕಾರಣಕ್ಕೂ ಇಲ್ಲ ಕತೆ. ನಾವು ನಾವು ಯಾವತ್ತೂ ಹೇಳ್ಬಿಟ್ಲಲ್ಲ ಅವಳು ಇಂಜಿನಿಯರಿಂಗ್ಗೆ ಅಡ್ಮಿಷನ್ ಆಗಬೇಕಲ್ಲಯ್ಯ. ನಾನು ಬಾಯ್ಬಿಟ್ಟೆ ಹೇಳ್ದೆ ನೀನು ಹಂಗೆ ಪ್ರೀತಿ ಪ್ರೇಮ ಅನ್ಕೊಂಡು ಆಮೇಲೆ ಇದು ಮಾಡೋಂಗಿಲ್ಲ ಕಣವ, ನನಗೆ ಮನ ಮರುದಿ ಕಳಂಗಿಲ್ಲ ಅಂತಂದಿದ್ದಕ್ಕೆ ನೀನು ತೋರಿಸ್ತವ್ರು ನಾನು ಮದುವೆ ತಿನ್ಕನಪ್ಪ ಅಂತ ಅಂದಿಲ್ವಾ? ನನ್ನ ಮಗಳು ಯಪ್ಪ ಅವಳಂತೆ ಬುದ್ಧಿ ಕಲ್ತೆ ಇಲ್ಲ ಬಿಡು. ಹಂಗಂತ ಅಲ್ಲ ರೀ, ಕೇಳಬೇಕು. ಕೇಳ್ದಾನೆ ಮಾಡ್ಬಿಡಕ್ಕಿದೇನು ಮಕ್ಳಾಟ ಕೆಟ್ಟೋಯ್ತಾ ಜೀವನ ಪರ್ಯಂತ ಅವಳ ಜೊತೆಲಿ ಇರಬೇಕಾಗಿರೋದು ಬಾಳ್ಬೇಕಾಗಿರೋದು. ಅವಳನ್ನ ಒಂದು ಮಾತು ಕೇಳಿ ನಾನು ಹಂಗಂತೀನಿ ಸುಮ್ಕಿರು. ನೋಡದ ನಾನು ಸೋಬಿತನಿಗೆ ಫೋನ್ ಮಾಡಿಬಿಟ್ಟು ಯಾವ್ದೋ ಮಾತಾಡ್ಕೊಂಡು ತಿಳಿಸ್ತೀನಿ. ನೋಡದ ಹೆಂಗೆ ಬಂದದ ವಾತಾವರಣ ತಿಳ್ಕೊಂಡು ಹೇಳ್ತೀನಿ ಸುಮ್ಕಿರಿ ನಿಮಗೆ. ನೀನು ತಿಳಿ ಬಿಡು. ನನ್ನ ತಂಗಿ ಯಾವತ್ತಿದ್ರು ನನ್ನ ಮಗಳು ಮಾಡ್ಕೊತಾಳೆ. ಅದರಲ್ಲಂತೂ ಯಾವುದೇ ಥರದಲ್ಲಿ ಒಂದು ಮನೆ ಇಲ್ಲ. ಅಯ್ಯೋ ನಾನು ಬ್ಯಾಡ ಅಂತ ಇದ್ದಾನ. ನೀವಾಗ ಆಡ್ತಿರೋದು ಅಷ್ಟೇ. ಕನ್ಫರ್ಮ್ ಆಗಿ ತಿಳ್ಕೊಳ್ಳಿ. ಇನ್ನು ಬತ್ತ ಇನ್ನೂ ಎಷ್ಟು ಇಸ್ಕಂಟ ಅಂತ ಹೆಣ್ಮಕ್ಳು ಮಡಿಕೊಂಡು ಕೂತ್ಕೊಳ್ಳೋಕ್ಕದು. ಈಗ ಅವ್ರು ಮಾಡ್ಕೊಳ್ಳಿಲ್ಲ ಅಂದ್ರೆ ಬೇರೆ ಕಡೆ ಕಾರು ನೋಡಿ ಮಾಡಲೇಬೇಕಾನೆ. ನಾನೇನು ಹೇಳ್ತಿರೋದಂದ್ರೆ ರೀ, ಸುಮ್ಮನೆ ಮೇಲ್ ಬಿದ್ದು ಕೇಳೋದು ಬೇಡ. ಅದು ಯಾಕೆ ಬೇಕು ನಾಳೆ ದಿವಸಕ್ಕೂ ಮೇಲ್ ಬಿದ್ದು ಬಂದು ಕೇಳಿದ್ರು ಅಂತ ಅನ್ಸ್ಕೋಬಾರ್ದು ಯಾವುದೇ ಥರದಲ್ವೇ. ಈಗೇನು ನಮ್ಮ ಹುಡುಗಿಯನ್ನು ಮದುವೆ ಮಾಡ್ಕೊಳ್ಳೋರಿಲ್ವಾ? ಅಷ್ಟೊಂದು ಜನ ಕೇಳ್ತಾವ್ರೆ ಅಂತ ನಾನು ಹೇಳ್ತಿರೋದು. ನನ್ನ ಕುಟಂತವೇ ಅಷ್ಟು ಕ್ಲೋಸ್ ಆಗಿದ್ರು ಯಾವತ್ತೂ ಮಾಡ್ಕೊತೀನಿ ಕನಕ್ಕೆ ಪುಟ್ಟಿ ನಮ್ಮ ಮನೆಗೆ ಮಾಡ್ಕೊತೀನಿ ಅಂತ ಅವಳು ಬಾರಿ ಯಾವತ್ತೂ ಬಂದಿಲ್ಲ ಕಣ್ರಿ. ಸುಮ್ಮನೆ ಇಲ್ದೋದೆಲ್ಲ ಮಾತಾಡ್ಬಿಡೋದು. ಅವಳು ಎತ್ತೇ ಇರೋದು ನಾನು ಅದಕ್ಕೆ ಅದೇ ಅನುಮಾನದಿಂದನೇ ನಾನು ಕೇಳ್ತಿರೋದು. ನಾನು ಅವಳು ಯಾವತ್ತೂ ಹೇಳಿಲ್ವಲ್ಲ ಏನು ಕತೆ ಏನು ಅಂತ ಅಷ್ಟು ಹೇಳ್ತಿರೋದು ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಏನಂಗೇನು ಅಲ್ಲಿ ಮಾಡೋಕ್ಕೆ ಇಷ್ಟ ಇಲ್ದಾನೆ ಇದ್ದದ. ನನಗೆ ಆಸೆ ತಾನೆ ಅಲ್ಲಿ ಮಾಡಬೇಕು ಅಂತಲೇ ಸಂಬಂಧ ಉಳ್ಕೊಳ್ಳಿ ಅಂತಲೇ ಆಸೆ ಮಾಡ್ತೀನಿ ಹೊರತು ಏನು ಇದಾಗಲಿ ಅಂತ ಯಾರು ಇದು ಮಾಡೋದ್ರಿ ಹೇಳಿ ನೀವೇ. ನಾನು ಆಸೆ ಮಾಡ್ತಿರೋದು ಅದನ್ನೇ. ಮತ್ತೆ ನನಗೇನೋ ನಂಬಿಕೆ ಅದೇ ಕಲೆ. ಅವಳು ಎಲ್ಲ ಓದ್ತಾವಳ ಅನ್ಕೊಂಡು ಸುಮ್ಮನೆ ಆಗಿರ್ಬೋದು ಅನ್ಕೋತೀನಿ. ನೋಡೋದ ಬಿಡು. ಅದಕ್ಕೆ ಯಾಕೆ ತಲೆಗೆಡ್ಸ್ಕೋಬೇಕು ಸುಮ್ಮನೆ? ಟೈಮ್ ಬತ್ತೆ ಅದೇ ಎಲ್ಲ ಆಗೋ ಟೈಮ್ಗೆ ಆಗೇ ಆಯ್ತದೆ. ಯಾಕೆ ತಲೆಗೆಡ್ಸ್ಕೋಬೇಕು ಬಿಡು. ಅದಕ್ಕೆಲ್ಲ ತಲೆಗೆಡ್ಸ್ಕೊಂಡು ಕುತ್ಕೊಂಡಿರ್ತದೆ ನೋಡೋಕ್ಕಾಯ್ತದೆ. ಒಟ್ಟಿಗೆ ಹಂಗೆ ಅನ್ನು ನೋಡೋದ ಸೋಬಿತನ ಕೈಲಿ ಹಂಗೆ ಅನ್ನು ಒಟ್ಟಿಗೆ. ಅಯ್ಯೋ ನೋಡೋಕ್ಕಾಯ್ತದೆ ಋಣ ಸಂಬಂಧ ಯಾರಪ್ಪನ ಮನೆಯದು. ಎಲ್ಲಾರಿ ನಮ್ಮ ಅಣ್ಣ ಬೇಜಾರು ಮಾಡ್ಕೊತಾನೆ ಅಂತ ಏನಾರೇ ಬೇಡ ಅನ್ನಕ್ಕೂ ಇದು ಗತಿಲ್ಲ, ಬೇಕು ಅನ್ನೋಕ್ಕೂ ಗತಿಲ್ಲ ಅನ್ನಂಗೆ ಆಗಿರೋದು. ಹೆಂಗೋ ಯಾರು ಗೊತ್ತು? ಯಾಕೆ ಬೇಡ ಅಂದಳು? ಬೇಡ ಅಂದ್ಬಿಟ್ಟು ನಾನು ಸಂಬಂಧನೇ ಮುಗೀತದೆ.
ಸುಮ್ಕಿರಿ ಅಂದ್ರೆ ಅವ್ನ ಕೈಲಿ ಕೇಳಿಸ್ತೀನಿ ಒಂದು ಮಾತಾ. ಹ್ಞೂ ಅತ್ತೆ ಕೇಳಕ್ಕೆ ಹೋಯ್ತಿತ್ತ ನನ್ನ ಮಗನಿಗೆ ಬೇಕಾರೆ ಗಣ್ಣೋರಾದರೆ ಒಂಥರ ಮಾಡವ ಅಂತ ಕೇಳ್ಬೋದು. ಹೆಣ್ಣೋರು ಹೋಗಿ ಮಾಡ್ಕೊಳ್ಳಿ ಅಂತ ಹಿಂಸೆ ಮಾಡಕ್ಕದ ಇದೇನು ಹಿಂಗಾಡಿರಿ ನೀವು? ಏಯ್ ಸುಮ್ಮನೆ ಇರು, ಕಂಡವ್ರು ತಿನ್ಸಿಯ ಬದುಕೋಬೇಡ. ಎಷ್ಟ್ರ ಮಟ್ಕದೆ ಹೇಳು, ಕೋಟೆ ಅದಿ ಕೋಟಿ ಗಟ್ಟಲೆ ದುಡ್ಡು ಕೊಳಿತಾ ಕುಂತದೆ, ಕಂಡವ್ರು ಬಂದು ಸಿಕ್ಸ್ಬಿಟ್ಟಿಯಾ? ಸುಮ್ ಕೂತ್ಕೋ, ಮಾಡಬೇಕು ಕತೆ. ನನಗಂತೂ ಅಲ್ಲಿಗೆ ಇಷ್ಟ ಕಣವ, ಎಲ್ಲೂ ಹೊರ್ಗಡೆ ಮಾಡೋಕ್ಕಂತ ನಂಗೆ ಇಷ್ಟ ಆಯ್ತು ನನಗೆ. ಇದೊಳೆ ಸರಿ ಆಯ್ತಲ್ಲ, ಅವಳು ಅವ್ರು ಕೇಳ್ದಾನೆ ಮಾಡ್ತಾನೆ ಮುಡ್ತಾನೆ, ನೀವೇ ಕರ್ಕೊಂಡು ಬಿಟ್ಟು ಬಂದ್ಬಿಡಿ ಅಂತ ಹೋಗಿ. ಸುಮ್ಮನೆ ಕೂತ್ಕೊಳ್ರಿ ರೀ. ಅಲ್ಲ ತಂಗಿ ನಿಮ್ಮವಳು ಅದು ನಿಮ್ಮ ಭಾವ ನಿಮ್ಮವ್ರ, ಅವ್ರಿಗೂ ನೀವು ನಿಮಗೆ ಹೊಡೆದೇ ಹೇಳ್ಬೇಕು ಎಲ್ಲನೂ. ಇಲ್ಲ ಇಲ್ಲಕ್ಕ ಸುಮ್ಕಿರು, ನಮ್ಮ ಭಾವನಿಗೂ ಆಸೆ ಇದೆ ಕತೆ, ಏನು ಗೊತ್ತಿಲ್ವಾ? ಏನವ್ರ ಮಾವನಿಗೂ ಸರಿ ಇಲ್ದವ್ದಾಗ್ಲೂ ಅವ್ರ ಮಾವನಂಗಂತಪ್ಪ ಮದುವೆ ಮಾಡ್ಬಿಡಿ, ನಾನು ಮದುವೆ ನೋಡ್ಕೋಬೇಕು ಕಣ್ಣಲ್ಲಿ ಎಷ್ಟು ದಿವಸ ಏನೋ ಅಂತವ. ಡಾಕ್ಟ್ರು ಗ್ಯಾರಂಟಿ ಕೊಟ್ಟಿಲ್ವಂತೆ, ಹಂಗೂ ಇನ್ನೂ ಬಾಯ್ಬಿಟ್ಟು ಕೇಳಿಲ್ಲ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಇಷ್ಟ ಇದ್ದೀರ ಅವ್ರು ಕೇಳ್ದಾನೆ ಇರ್ತಿದ್ರಿ. ಒಳ್ಳೆ ದಡ್ಡನಾಗ ಆಡ್ತಿರಲ್ಲ ನೀವು. ನೋಡ್ಲತ್ತ, ನನ್ನ ಮಗಳ ಏನಾರೇ ಅವಳ ಮನೆ ಮದುವೆ ಮಾಡ್ಕೊಂಡಿಲ್ಲ ಅಂದ್ರೆ ಮಾತ್ರ ದೇವ್ರನೆಗೂ ನಂದು ಅವಳು ಸಂಬಂಧ ಇಲ್ಲಿಗೆ ಮುಗೀತದೆ. ಯಾಕೆಂದರೆ ಆಗ್ಲಿಂದನೂ ಹೇಳವ್ರೆ, ಆಸೆ ಉಡ್ಸವ್ರೆ. ನಾನೇನು ಅವಳ ಬಗ್ಗೆ ಚಿಂತನೆ ತಗೊಂಡಿಲ್ಲ. ನನ್ನ ತಂಗಿ ಮನೆ ಮದುವೆ ತಾಳೆ, ಕೋಟಿಗಟ್ಟಲೆ ಆಸ್ತಿ ಕೊಳಿತಾ ಬಿದ್ದದೆ, ಹೆಂಗೋ ನಿಮ್ದಾಗಿರ್ತಲ್ಲ ನನ್ನ ಮಗಳು ಅನ್ನೋ ಧೈರ್ಯದ ಮೇಲೆ ನಾನು ಇಲ್ಲಿ ಗಂಟ್ಲುವೆ ನಾನು ಟೆನ್ಷನ್ ತಗೊಂಡಿತ್ತಿಲ್ಲ. ಅದಕ್ಕೇನಾರೇ ಯಾರೇ ನೀರು ಹಚ್ಚಿದ್ರು ನಾನು ಮುನ್ಸಾಗಿರಕ್ಕಿಲ್ಲ ಬಿಡು, ನಿಜವಾಗ್ಲೂ ರೀ. ನಿಮ್ಗಂತೂ ಹೇಳಕ್ಕಂತೂ ಅಸಾಧ್ಯ ಕಂಡ್ರೆ ನಿಜವಾಗ್ಲೂ ಹೇಳಕ್ಕೆ ಅಸಾಧ್ಯ. ನೀವು ಅರ್ಥನೇ ಮಾಡ್ಕೊಳಕ್ಕಿಲ್ಲ ನಾನು ಏನು ಹೇಳ್ತೇನೆ ಅಂತವ. ಈಗ ಅದಕ್ಕೆ ನಡಿಯಪ್ಪ ಊಟ ಮಾಡು ಸುಮ್ಮನೆ. ನಿಮ್ಮ ಜೊತೆ ನಮ್ಗೇನು ಹೊಡೆದಾಡಕ್ಕಾಗಿಲ್ಲ, ನನಗೇನು ಒಟ್ಟುರಿಯಪ್ಪ ನಿನ್ನ ಮದುವೆ ಮಾಡ್ಬಿಡ್ತೀನಿ ನಿನ್ನ ತಂಗಿ ಮನೆಗೆ ಅಂತ. ಅವ್ರು ಕೇಳಿಲ್ವಲ್ಲ, ಕೇಳ್ದಾನೆ ನಾವೇ ಮೇಲ್ಬಿದ್ದು ಮಾಡೋಕ್ಕಾಯ್ತದ ಅಂತ ನಾನು ಕೇಳ್ತಾ ಇರೋದು, ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ. ಇನ್ನು ಮುಂದಕ್ಕಾಗೋದು ಯಾರು ಗೊತ್ತು, ಏನಾಯ್ತದೆ ಏನಾಗ್ಬಿಡ್ತದೆ. ಅವಳು ಕೇಳೋಳ ಬಿಟ್ಟಾಳ ಏನೋ ನನಗೆ ಗೊತ್ತಾ, ನಿನ್ನ ತಂಗಿ ಕೇಳಕ್ಕೆ ಬರ್ತಾಳೆ ಇಲ್ಲ ಅನ್ನೋದಾರ ನಂಗೆ ಗೊತ್ತಾ ಹೇಳು. ಮುಂದೆ ಬರೋದು ಹೆಂಗೆ ಹೇಳಕ್ಕದದು? ನಾನು ಹೇಳಿದ್ದು ಆ ಥರದಲ್ಲಿ ಹೇಳಿದ್ದು ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ನೀವು ಅರ್ಥನೇ ಮಾಡ್ಕೊಳಕ್ಕಿಲ್ಲ ನೀವು, ಸುಮ್ಮನೆ ಏನೇನೋ ಲೆಕ್ಕ ಹಾಕೋದು ಕುತ್ಕೊಂಡು. ಏನು ಹೇಳಿದ್ರು ಅಷ್ಟೇ, ಏನು ಬಿಟ್ರು ಅಷ್ಟೇ ಅಂದ್ಬಿಡು. ನನ್ನ ಮಗಳು ಯಾವತ್ತಿದ್ರು ಚಿನ್ನು ಅವಳ ಮನೆ ಸೊಸೆ ಆಗಲೇಬೇಕು, ಇಲ್ಲವ್ರು ನಾನು ಸುಮ್ಕೇರಕ್ಕಿಲ್ಲ. ನಾನು ಬಂಡಾಟಕ್ಕೆ ದುಂಡಾಟ ಅಂದರು ನಡೀರಿ ಎದ್ದು ನೀವು. ಇದು ಒಳ್ಳೆ ಸರಿ ಆಯ್ತು ಕತೆ. ಯಾಕಲೇ ಇದು ನಿನಗೆ ಇಷ್ಟ ಇಲ್ಲ ಅನಿಸ್ತದೆ ನನ್ನ ಮಗಳು ಒಳ್ಳೆ ಕಡೆಗೆ ಸೇರ್ಕೊಳ್ಳೋದು? ನಿನಗೆ ಕಷ್ಟ ಹತ್ಕೊಂಡಿರಂಗದಪ್ಪ, ಅವ್ರು ಮಾಡ್ತಾರೆ ನಿನಗೇನು ಸುಮ್ಮನೆ ಇರು ನೀನು. ಅಯ್ಯೋ ಶಿವನೇ, ನಾನು ಬೇಡ ಅಂತ ಅಂದ. ನಾನು ಇದೊಳ್ಳೆ ತೀಟ ಜಗಳ ಆಯ್ತು ಕಂದು ಬಿಡತ್ತಾಗೆ. ಅಪ್ಪ ನಡಿ, ಕುಂತಿದ್ದಾವೆ ಕೆರ್ದಿ ಜಗಳ ಹತ್ಕೊಬಿಡ್ತದೆ. ಬೇಕಾರೆ ನಡೀರಿ ಊಟ ಮಾಡಿ, ನನಗೇನು ಏನಾರು ಮಾಡ್ಕೊಳ್ಳಿರಿ. ನಿಮ್ಗೆ ಹೇಳಕ್ಬತ್ತೀವಲ್ಲ, ನಮಗೆ ಬುದ್ಧಿ ಕತೆ. ನಾನು ಹೇಳಿದ್ದು ಒಳ್ಳೆ ರೀತಿಯಲ್ಲಿ ಹೇಳಿದ್ದು ಅರ್ಥ ಮಾಡ್ಕೊಳ್ಳಿ ವಸಿ. ನೀವು ನಿಮ್ಗೊಂಥರ ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿನೂ ಇಲ್ಲ ಕಂದ್ಬಿಡಿ. ಹಂಗಿಲ್ಲ ಶಕ್ತಿ ನಿನಗಿರೋದು, ನೀನೇ ಅರ್ಥ ಮಾಡ್ಕೊಳ್ಳೋದು. ನನಗೆ ಅರ್ಥ ಮಾಡ್ಕೊಳ್ಳೋಕೆ ಬರೋಕಿಲ್ಲ ಬಿಡವತ್ತಾಯಿ. ಮತ್ತೆ ಏನು ಹಿಂಗೆ ಆಡೋದು ನೀವು? ಅರ್ಥ ಮಾಡ್ಕೋಬೇಕು, ಯಾಕೆ ಹೇಳ್ತಾರೆ ಏನು ಅಂತವ. ಬಿಡ್ರಿ ಸುಮ್ಮನೆ ಮಾತಾಡಿ ವಾದ ಮಾಡಿ ಏನು ಪ್ರಯತ್ನ ಇಲ್ಲ. ಇಲ್ಲ ಎದ್ದು ಇಟ್ಕೊಂಡಿ ಊಟ ಬಂದು ನೀನು ವಾದ ಮಾಡ್ತಾ ಕೂತ್ಕೊಂತ ಹೇಳಿಲ್ಲ. ಅಲ್ಲಿ ನಾನು ಅಂಗಡಿಗೆ ಹೋಗ್ಬೇಕು. ನಾನು ನಿನಗೆ ಯಾಕೆ ಕೇಳು, ಫೋನ್ ಮಾಡಿ ಸುಮ್ಮನೆ ನೀನು ಅಷ್ಟೇ ಫೋನ್ ಮಾಡಂಗೆ ನಾನು. ಹಿಂಗೆ ಬೆಂಗಳೂರವರು ಕೇಳ್ತಾ ಇದ್ದಾರಂತೆ, ಅನುಕೂಲಸ್ಥರು ಚೆನ್ನಾಗಿದ್ದಾರಂತೆ, ನನಗೆ ಏನಾಗಿರ್ತಾವು ಒಂದು 15 ಎಕರೆ ಜಮೀನು ಇದ್ದದಂತೆ, ಹಿಂಗೆ ಕೇಳ್ತಾ ಇದ್ದಾರಂತೆ ಅಂತ ಇನ್ನೂ ನೋಡೋದ. ಅವಳು ಬಾಯಲ್ಲಿ ಏನು ಬಂದದ ತಿಳ್ಕೊಂಡು ಹೇಳೋ ಸಾಕು ನೀನು. ಬೇರೆ ಎಲ್ಲ ತಲೆಗೆಡ್ಸ್ಕೊಬೇಡ. ನನ್ನ ಮಗಳನ್ನ ಹೆಂಗೆ ಮುಟ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಸರಿ ಬಿಡಿ ಆಯ್ತು, ನಿಮ್ಮ ಕೂಡ ವಾದ ಮಾಡೋಕ್ಕಾಯ್ಕಿಲ್ಲ. ಈಗ ಏನು ಇಕ್ಕಬ್ರನ ಊಟವ? ಈಗ ಬರ್ಗೆ ಈಗ ಒಂಚೂರೆ ಎಲ್ಲ ಮಾದೇವನ್ನ ಇರ್ತೀವಿ. ಮಾದೇವನು ಯಾರು ಕಾಣ್ತಾನಿಲ್ಲ. ಸಿಟಿಗೆ ಹೋಗೋರಕಂದು ಬನ್ನಿ. ಮಾವ ಎಲ್ಲೋ ಅದೆಲ್ಗೋ ಎಸದತ್ತೆ ಊರ್ಬೇಕಣ ಎಲ್ಗೋ ಹೋಯ್ತೀನಿ ಅಂತೂ ಅತ್ತೆ ದನಾಟಕ ಹೋಗೋದೆ. ಸರಿ ಕಬ್ರೋಗ ಮತ್ತೆ ಊಟವ? ಸರಿ ಆಯ್ತು, ಇಕ್ಕ ಬರ್ತೀನಿ ತಡೀರಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.